ಸ್ನೇಹಿತರೆ, ಬಾಣಂತಿ ಉಪಚಾರದ ಅಡುಗೆಗಳನ್ನು ನೋಡಿ ನೀವೆಲ್ಲ ಪ್ರೋತ್ಸಾಹ ನೀಡಿದ್ದೀರಿ. ಹಾಗೆಯೇ ನಾನಿವತ್ತು ಬಾಣಂತಿಯರಿಗೆ ಬೆಳಗಿನ ತಿಂಡಿಗೆ ಏನೆಲ್ಲ ಕೊಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬಾಣಂತಿಯರು ಆಸ್ಪತ್ರೆಯಲ್ಲಿ ಇರುವಾಗ ಅವರಿಗೆ ಡಾಕ್ಟರ್ರ ಸಲಹೆಯಂತೆ ಎಲ್ಲ ರೀತಿಯ ತಿಂಡಿ, ಊಟ ಇತ್ಯಾದಿಗಳನ್ನು ಕೊಟ್ಟರು. ಮನೆಗೆ ಬಂದವಾಗ ಅದೇ ರೀತಿಯ ಊಟ ತಿಂಡಿ ಕೊಡೋಕ್ಕೆ ಎಷ್ಟೆಂದರೂ ಮೊದಲಿನ ನಂಬಿಕೆಯಿಂದ ಎಲ್ಲ ಊಟವನ್ನು ಕೊಡೋಕ್ಕೆ ಮನಸ್ಸು ಬರೋದಿಲ್ಲ. ಅಂದರೆ ಹೆದರಿಕೆಯಾಗುತ್ತೆ, ಏನಾದರೂ ಉಪಚಾರ ಹೆಚ್ಚು ಕಡಿಮೆ ಆದರೆ ಅಂತ. ಆದರೆ ಡಾಕ್ಟರ್ ಸಲಹೆಯನ್ನು ಮೀರದೆ ನಮ್ಮ ಉಪಚಾರದಂತೆಯೂ ನಡೆಯುವಂತೆ ಮಾಡುವ ಆರೋಗ್ಯಕರವಾದ ತಿಂಡಿಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬಾಣಂತಿಯರಿಗೂ ಅನುಕೂಲವಾಗುವಂತೆ ಹಾಗೆ ಮನೆಯ ಸದಸ್ಯರಿಗೂ ಅನುಕೂಲವಾಗುವಂತಹ ಬೆಳಗಿನ ತಿಂಡಿಗಳನ್ನು ಈ ರೀತಿಯಾಗಿ ಮಾಡಿಕೊಂಡರೆ ಕೆಲಸವೂ ಕಡಿಮೆ ಇರುತ್ತದೆ. ಬಾಣಂತಿಯರಿಗೆ ಮತ್ತು ಉಳಿದವರಿಗೂ ರುಚಿಯಾಗಿರುವಂತಹ ಇಂತಹ ಬೆಳಗಿನ ತಿಂಡಿಯನ್ನು ಮಾಡುವ ವಿಧಾನವನ್ನು ನೋಡೋಣ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪಿನಿಂದ ದಿಢೀರಂತ ಮಾಡುವ ದೋಸೆಯನ್ನು ತೋರಿಸ್ತಾ ಇದ್ದೀನಿ. ಬಾಣಂತಿಯರಿಗೆ ಹೆಚ್ಚಾಗಿ ತಾಜಾ ತಿಂಡಿಗಳನ್ನು ಅಥವಾ ತಾಜಾ ಅಡುಗೆಗಳನ್ನು ಮಾಡಿಕೊಡುವ ರೂಢಿ ಇದೆ. ಮುಂಚಿನ ದಿವಸ ನೆನೆಸಿಟ್ಟಂತಹ ಹುಳಿ ಬರುವಂತಹ ದೋಸೆ, ಇಡ್ಲಿಗಳನ್ನು ಕೊಡಲು ಯಾರೂ ಮನಸ್ಸು ಮಾಡುವುದಿಲ್ಲ. ಇದು ಗೋಧಿ ರವೆಯನ್ನು ನೆನೆಸಿ ಅದಕ್ಕೆ ಗೋಧಿ ಹಿಟ್ಟು ಮತ್ತು ಈ ಸಬ್ಬಸಿಗೆ ಸೊಪ್ಪನ್ನು ರುಬ್ಬಿದ್ದನ್ನು ಹಾಕಿ ಮಾಡುವಂತಹ ದೋಸೆಯಾಗಿರುತ್ತದೆ. ಇದನ್ನು ಉಳಿದ ಸದಸ್ಯರು ತಿನ್ನಬಹುದು. ನೋಡಿ, ನಾನಿಲ್ಲಿ ಬನ್ಸಿ ರವೆಯನ್ನು ನೆನೆಸಿಟ್ಟು ಅದರ ಜೊತೆಗೆ ಗೋಧಿ ಹಿಟ್ಟು ಮತ್ತು ಈ ಸಬ್ಬಸಿಗೆ ಸೊಪ್ಪನ್ನು ರುಬ್ಬಿದ್ದನ್ನು ಬೆರೆಸಿ ಒಮ್ಮೆ ಮಿಕ್ಸಿಯಲ್ಲಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಟುಕೊಳ್ಳಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ಬೆಲ್ಲವನ್ನು ಹಾಕೋದ್ರಿಂದ ಐರನ್ ಕಂಟೆಂಟ್ ಬಾಣಂತಿಯರಿಗೂ ಸಿಗುತ್ತದೆ ಮತ್ತು ಈ ಸಬ್ಬಸಿಗೆ ದೋಸೆಯ ರುಚಿಯನ್ನು ಹೆಚ್ಚಿಸುತ್ತದೆ. ಮತ್ತು ದೋಸೆ ಕಾವಲಿಗೆ ನಾವು ಸ್ವಲ್ಪ ತುಪ್ಪವನ್ನು ಹಚ್ಚಿ ದೋಸೆಯನ್ನು ಎರೆದುಕೊಳ್ಳಬೇಕಾಗುತ್ತದೆ. ಬಾಣಂತಿಯರಿಗೆ ಎಣ್ಣೆಯ ಬದಲು ತುಪ್ಪದ ಉಪಯೋಗವನ್ನು ಮಾಡುವ ರೂಢಿ ಇದೆ. ಇದನ್ನು ದಪ್ಪನಾಗಿಯೂ ಎರೆದುಕೊಳ್ಳಬಹುದು ಅಥವಾ ತೆಳ್ಳಗೆ ಸಹ ಎರೆದುಕೊಳ್ಳಬಹುದು. ನೋಡಿ, ಈ ರೀತಿಯಾಗಿ ದೋಸೆಯನ್ನು ಎರೆದು ಒಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸಿದರೆ ಚೆನ್ನಾಗಿ ಬೆಂದು ಬರುತ್ತದೆ ಮತ್ತು ಸಬ್ಬಸಿಗೆ ಪರಿಮಳ ಹೊಂದಿರುವ ಈ ಸಿಹಿಯಾದ ದೋಸೆಯು ತುಪ್ಪದೊಡನೆ ತಿನ್ನಲು ತುಂಬ ಚೆನ್ನಾಗಿ ಇರುತ್ತದೆ ಮತ್ತು ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದಂತಹ ದೋಸೆಯಾಗಿರುತ್ತದೆ. ಬೆಳಗಿನ ತಿಂಡಿಗೆ ಈ ರೀತಿಯಾಗಿ ದೋಸೆ, ಹೊಟ್ಟೆ ತುಂಬುವಂಥ ತಿಂಡಿಗಳನ್ನು ಮಾಡಿಕೊಡಿ. ಇದರಿಂದ ಎದೆಹಾಲು ಕುಡಿಸುವ ಬಾಣಂತಿಯರಿಗೆ ತುಂಬ ಅನುಕೂಲವಾಗಿರುತ್ತದೆ. ಇದಕ್ಕೆ 15 ದಿವಸದ ಒಳಗಿನ ಬಾಣಂತಿಯರಿಗಾದರೆ ಸ್ವಲ್ಪವೇ ತುಪ್ಪವನ್ನು ಹಾಕಿ, ನಂತರದ ಬಾಣಂತಿಯರಿಗಾದರೆ ಯಥೇಷ್ಟವಾಗಿ ತುಪ್ಪವನ್ನು ಬಳಸಿ ದೋಸೆಗಳನ್ನು ಮಾಡಬಹುದು. ಬೇರೆ ಬೇರೆ ಆಕಾರದಲ್ಲಿಯೂ ಈ ರೀತಿಯಾಗಿ ದೋಸೆಯನ್ನು ಮಾಡಿಕೊಟ್ಟರೆ ತಿನ್ನಲು ಖುಷಿಯಾಗಿರುತ್ತದೆ ಮತ್ತು ಚೆನ್ನಾಗಿ ಎಲ್ಲ ಕಡೆಗೂ ಬೆಂದು ಬರುತ್ತದೆ. ಇದನ್ನು ಉಳಿದ ಸದಸ್ಯರು ತಿನ್ನಬಹುದು. ಅಕ್ಕಿಯನ್ನು ಉಪಯೋಗಿಸಿ ಸಬ್ಬಸಿಗೆ ದೋಸೆಯನ್ನು ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಬೆಳಗಿನ ತಿಂಡಿಗೆ ಇದೊಂದು ರೀತಿಯ ದೋಸೆಯನ್ನು ಮಾಡಬಹುದು. ಸೋರೆಕಾಯಿಯನ್ನು ಉಪಯೋಗಿಸಿ ಮತ್ತು ಈ ಉಪ್ಪಿಟ್ಟು ರವೆಯನ್ನು ನೆನೆಸಿಟ್ಟು ದೋಸೆಯನ್ನು ದಿಢೀರಂತ ಮಾಡಬಹುದು. ಈ ಗೋಧಿ ರವೆಗೆ ನೀರನ್ನು ಬೆರೆಸಿ ನೆನೆಯಲು ಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸೋರೆಕಾಯಿಯ ತುರಿಯನ್ನು ಸಿಪ್ಪೆ ಸಹಿತ ತುರಿದು ಇದರ ಜೊತೆಗೆ ಹಾಕಿ ಮಿಕ್ಸಿ ಜಾರ್ನಲ್ಲಿ ಒಮ್ಮೆ ರುಬ್ಬಿಕೊಂಡರೆ ನುಣ್ಣಗಾಗಿ ಬರುತ್ತದೆ. ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಒಮ್ಮೆ ಕೈಯಾಡಿಸಿಕೊಂಡು ಮಿಕ್ಸರ್ ಜಾರ್ನಲ್ಲಿ ಒಂದು ಸುತ್ತು ತಿರುಗಿಸಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಸಮರಸವಾಗಿ ಬರುತ್ತದೆ. ಇಲ್ಲವಾದಲ್ಲಿ ದಪ್ಪ ದಪ್ಪನಾದ ದೋಸೆಯನ್ನು ಎರೆಯಬೇಕಾಗುತ್ತದೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಬಿಟ್ಟು ಉಳಿಯುವುದನ್ನು ಮಿಕ್ಸರ್ನಲ್ಲಿ ತಿರುಗಿಸಿಕೊಂಡರೆ ದೋಸೆ ಎರೆಯಲು ಸುಲಭವಾಗುತ್ತದೆ. ನೋಡಿ, ಸ್ವಲ್ಪ ಹಿಟ್ಟನ್ನು ಹಾಗೆಯೇ ಇಟ್ಟು ಉಳಿದುದನ್ನು ಈ ರೀತಿಯಾಗಿ ಒಮ್ಮೆ ಮಿಕ್ಸರ್ನಲ್ಲಿ ರುಬ್ಬಿಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಕಾದ ಕಾವಲಿಗೆ ಎಣ್ಣೆಯನ್ನು ಹಚ್ಚಿ ಬೇಕಾದ ರೀತಿಯಲ್ಲಿ ದೋಸೆಯನ್ನು ಮಾಡಿಕೊಳ್ಳಬಹುದು. ಇವೆಲ್ಲವೂ ದಿಢೀರಂತ ಮಾಡುವ ಬಾಣಂತಿಯರು ತಿನ್ನಬಹುದಾದಂಥ ದೋಸೆಗಳಾಗಿವೆ. ಸೋರೆಕಾಯಿ, ಸಬ್ಬಸಿಗೆ, ಕುಂಬಳ ಇತ್ಯಾದಿಗಳೆಲ್ಲವೂ ಬಾಣಂತಿಯರಿಗೆ ಹೇಳಿ ಮಾಡಿಸಿದಂತಹ ತರಕಾರಿಗಳಾಗಿರುತ್ತವೆ. ಮನೆಯಲ್ಲಿ ಬಾಣಂತಿಯರು ಇದ್ದರೆ 2-3 ರೀತಿಯ ದೋಸೆ ತಿಂಡಿಗಳನ್ನು ಮಾಡುವ ಬದಲು ಈ ರೀತಿಯಾಗಿ ಒಂದೇ ರೀತಿಯ ತಿಂಡಿಯನ್ನು ಮಾಡಿಕೊಂಡರೆ ಕೆಲಸವೂ ಸುಲಭವಾಗುತ್ತದೆ ಮತ್ತು ಆರೋಗ್ಯಕರವಾದ ತಿಂಡಿಯನ್ನು ಸೇವಿಸಿದಂತಾಗುತ್ತದೆ. ಈ ರೀತಿಯಾಗಿ ನಾವು ಎರಡೂ ಕಡೆಗೆ ಕೆಂಪಗಾಗುವಂತೆ ಬೇಯಿಸಿಕೊಂಡರೆ
ಸೋರೆಕಾಯಿಯ ದೋಸೆಯು ಬಾಣಂತಿಯರಿಗಷ್ಟೇ ಅಲ್ಲದೆ ಉಳಿದವರು ತಿನ್ನಬಹುದಾದಂಥ ದೋಸೆಯಾಗಿರುತ್ತದೆ. ಈ ದೋಸೆಯ ಜೊತೆಗೆ ಬಾಣಂತಿಯರಿಗೆ ನಾವು ತುಪ್ಪ ಬೆಲ್ಲವನ್ನು ಕೊಡೋದು, ಚಟ್ನಿ ಇತ್ಯಾದಿಗಳನ್ನು 3-4 ವಾರ ಬಾಣಂತಿಯರಾದ ನಂತರ ಕೊಡುವ ಕ್ರಮವಿದೆ. ನೋಡಿ, ಈ ರೀತಿಯಾಗಿ ಮೃದುವಾದ ದೋಸೆಯನ್ನು ಮಾಡಿಕೊಳ್ಳಬಹುದು. ನಂತರ ನಾನಿಲ್ಲಿ ಕುಂಬಳಕಾಯಿಯ ತಿರುಳನ್ನು ಉಪಯೋಗಿಸಿ ದೋಸೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೆಂತ್ಯವು ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಹಾಗಾಗಿ ಅಕ್ಕಿ ಮತ್ತು ಮೆಂತ್ಯವನ್ನು ರಾತ್ರಿಯೇ ನೆನೆಸಿಟ್ಟುಕೊಂಡು ಚೆನ್ನಾಗಿ ನೆನೆದ ಈ ಅಕ್ಕಿ ಮೆಂತ್ಯದ ಜೊತೆಗೆ ಕುಂಬಳಕಾಯಿಯ ತಿರುಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದಕ್ಕೆ ತಕ್ಕಷ್ಟು ನೀರು ಮತ್ತು ಉಪ್ಪನ್ನು ಹಾಕಿಕೊಂಡರೆ ದೋಸೆಯನ್ನು ಎರೆಯಲು ಸುಲಭವಾಗುತ್ತದೆ. ನೀರು ದೋಸೆಗಿಂತಲೂ ಸ್ವಲ್ಪ ದಪ್ಪನಾಗಿ ಹಿಟ್ಟು ಇದ್ದರೆ ನಾವು ಒಂದು ದೋಸೆಯನ್ನು ಕಾವಲಿಯ ಮೇಲೆ ಎರೆದ ನಂತರ ಯಾವ ರೀತಿಯಾಗಿ ಬರುತ್ತದೆ ಅಂತ ನೀರನ್ನು ಬೇಕಾದಷ್ಟು ಹಾಕಿಕೊಂಡು ದೋಸೆಯನ್ನು ಮಾಡಿಕೊಳ್ಳಬಹುದು. ನೋಡಿ, ಈ ದೋಸೆಯನ್ನು ಮಾಡೋಕ್ಕೆ ಹಿಟ್ಟಿನ ಹದವು ಈ ರೀತಿಯಾಗಿ ಮಾಡಿಕೊಂಡರೆ ಬೇಕಾದ ರೀತಿಯಲ್ಲಿ ದೋಸೆಯನ್ನು ಮಾಡಿಕೊಳ್ಳಬಹುದು. ಈ ದೋಸೆಯನ್ನು ಮುಚ್ಚಿ ಎರಡೂ ಕಡೆ ಬೇಯಿಸಿ ಸೇವಿಸಬಹುದು. ದಿನಕ್ಕೊಂದು ರೀತಿಯ ಇಂತಹ ತಿಂಡಿಯನ್ನು ಮಾಡಿಕೊಂಡರೆ ತುಂಬ ಚೆನ್ನಾಗಿರುತ್ತದೆ. ನೀವು ಬಾಣಂತಿಯರಿಗೆ ಯಾವ್ಯಾವ ರೀತಿಯ ತಿಂಡಿಗಳನ್ನು ಕೊಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ. ಯಾಕೆಂದರೆ ಇದು ತುಂಬ ಜನರಿಗೆ ಅನುಕೂಲವಾಗುತ್ತದೆ. ಮನೆಯ ಉಳಿದ ಸದಸ್ಯರು ಈ ದೋಸೆಯನ್ನು ತಿನ್ನುವುದಾದರೆ ಚಟ್ನಿ, ಪಲ್ಯ ಇತ್ಯಾದಿಗಳ ಜೊತೆಗೆ ತಿನ್ನಬಹುದು. ನೋಡಿ, ಗರಿ ಗರಿಯಾಗಿಯೂ ಬರುತ್ತದೆ ಅಥವಾ ಸ್ವಲ್ಪ ದಪ್ಪನಾಗಿಯೂ ನಾವು ದೋಸೆಯನ್ನು ಮಾಡಿಕೊಳ್ಳಬಹುದು. ತುಂಬ ಜನರು ಇಂತಹ ವಿಡಿಯೋವು ನಮಗೆ ತುಂಬ ಅನುಕೂಲವಾಯಿತು ಅಂತ ಹೇಳಿದವಾಗ ನನಗಂತೂ ತುಂಬ ಖುಷಿಯನ್ನು ಕೊಟ್ಟಿದ್ದರಿಂದ ಇನ್ನಷ್ಟು ವಿಡಿಯೋಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಇದು ದಪ್ಪನಾಗಿ ಅರೆದುಕೊಂಡರೆ ಈ ರೀತಿಯಾಗಿ ಬರುತ್ತದೆ. ಹಾಗೆಯೇ ನಾನಿಲ್ಲಿ ಬಾಳೆ ದಿಂಡನ್ನು ಉಪಯೋಗಿಸಿ ದೋಸೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಿಂದಿನ ವಿಡಿಯೋಗಳಲ್ಲಿಯೂ ತೋರಿಸಿದ್ದೆ, ಆದರೆ ಬಾಣಂತಿಯರಿಗೆ ಈ ಬಾಳೆ ದಿಂಡಿನ ದೋಸೆಯು ಗರ್ಭಕೋಶ ಇತ್ಯಾದಿಗಳು ಸಂಕುಚಿತಗೊಳ್ಳಲು ತುಂಬ ಅನುಕೂಲವಾದ್ದರಿಂದ ಇನ್ನೊಮ್ಮೆ ಹಂಚಿಕೊಳ್ತಾ ಇದ್ದೀನಿ. ಈ ಬಾಳೆ ದಿಂಡಿನ ದೋಸೆಗೆ ನಾವು ತಿನ್ನುವುದಾದರೆ ಬಾಳೆಹಣ್ಣಿನ ರಸಾಯನವನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಮೈಸೂರಿನ ಮಗಳ ಮನೆಯಲ್ಲಿ ಬಾಳೆಕೊನೆಯನ್ನು ಕಡಿದ ನಂತರ ತಾಜಾ ಬಾಳೆ ದಿಂಡನ್ನು ತಂದಿದ್ದರು. ಅಕ್ಕಿಯನ್ನು ಮುಂಚಿನ ದಿವಸ ಮೆಂತೆ ಜೊತೆಗೆ ನೆನೆಸಿಟ್ಟುಕೊಂಡು ಮರುದಿನ ಬೆಳಗ್ಗೆ ನೋಡಿ ಈ ಬಾಳೆ ದಿಂಡಿನ ನಾರನ್ನು ತೆಗೆದು ಅದನ್ನು ಒಂದು ಪಾತ್ರೆಯಲ್ಲಿ ನೀರಿಗೆ ಹಾಕಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬಾಳೆ ದಿಂಡು ಕಪ್ಪಗಾಗೋದಿಲ್ಲ. ನೋಡಲು ಹೀಗಿದ್ದರೂ ನಾರನ್ನು ತೆಗೆದು ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಬಹುದು. ಒಂದೊಂದು ಬಾಳೆ ಗಿಡದ ದಿಂಡು ಒಂದೊಂದು ರೀತಿಯಾಗಿ ಇರುತ್ತದೆ. ಇದು ನೋಡಿ, ಈ ರೀತಿಯಾದ ಬಾಳೆಗೊನೆಯ ದಿಂಡಾಗಿರುತ್ತದೆ. ಇದು ಯಾವ ಬಾಳೆಗೊನೆ ಅಂತ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ನೋಡಿ, ಈ ರೀತಿಯಾಗಿ ಬಾಳೆ ದಿಂಡನ್ನು ನೀರಿನಲ್ಲಿ ಹಾಕಿಕೊಂಡಿದ್ದನ್ನು ಮಿಕ್ಸಿ ಜಾರಿಗೆ ಹಾಕಿ ನೆನೆಸಿಟ್ಟ ಈ ಅಕ್ಕಿ ಮೆಂತ್ಯದ ಜೊತೆಗೆ ಹಾಕಿ ರುಬ್ಬಿಕೊಳ್ಳಬೇಕು. ನಾನಿಲ್ಲಿ 2 ಭಾಗಗಳಲ್ಲಿ ಈ ಬಾಳೆದಿಂಡು ಮತ್ತು ಅಕ್ಕಿಯನ್ನು ಹಾಕಿ ರುಬ್ಬಿಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ಬಾಳೆದಿಂಡಿನಿಂದ ಅನೇಕ ರೀತಿಯ ಅಡುಗೆಗಳನ್ನು ಮಾಡುವ ವಿಧಾನವನ್ನು ತೋರಿಸಿದ್ದೆ. ಕರುಳ ಸಂಬಂಧಿ ರೋಗಗಳಿಗೆ, ಕಿಡ್ನಿ ಸ್ಟೋನ್ಗೆ, ಅಪೆಂಡಿಕ್ಸ್ ಇತ್ಯಾದಿಗಳಿಗೆಲ್ಲ ರಾಮಬಾಣದಂತಿರುವ ಈ ಬಾಳೆದಿಂಡನ್ನು ಅಡುಗೆಗಳಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಅಕ್ಕಿಯನ್ನು ಎಲ್ಲರಿಗೂ ಬೇಕಾಗುವಷ್ಟು ನೆನೆಸಿಟ್ಟು ದೋಸೆಯನ್ನು ಮಾಡ್ತಾ ಇರೋದ್ರಿಂದ 2-3 ಬಾರಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಿಕ್ಸಿಯನ್ನು ತೊಳೆದ ನೀರನ್ನು ಹಾಕಿಕೊಂಡು ನೀರಿನ ಹದವನ್ನು, ಅಂದರೆ ತೆಳುವಾಗಿ ಅಥವಾ ದಪ್ಪನಾಗಿರುವಂತೆ ಒಂದು ದೋಸೆಯನ್ನು ಎರೆದ ಮೇಲೆಯೇ ಗೊತ್ತಾಗುತ್ತದೆ. ಈ ರೀತಿಯಾಗಿ ಹಿಟ್ಟನ್ನು ಸಿದ್ಧಪಡಿಸಿಕೊಂಡು ಕಾದ ಕಾವಲಿಗೆ ಎಣ್ಣೆಯನ್ನು ಹಚ್ಚಿ ದೋಸೆಯನ್ನು ಮಾಡಿಕೊಳ್ಳಬಹುದು. ಈ ನಮ್ಮ ಕಾವಲಿಗೆ ತುಂಬ ಎಣ್ಣೆಯನ್ನು ಹಚ್ಚಬೇಕಂತಿಲ್ಲ. ಈ ದೋಸೆ ಕಾವಲಿಯು ಹೊಸದಾಗಿರುವಾಗ ಯಾವ ರೀತಿಯಾಗಿ ಪಳಗಿಸಿ ದೋಸೆಯನ್ನು ಮಾಡಲು ಸುಲಭವಾಗುವಂತೆ ಮಾಡಬಹುದು ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ನೋಡಿ, ಸ್ವಲ್ಪವೇ ಎಣ್ಣೆಯನ್ನು ಹಚ್ಚಿಕೊಂಡರೂ ದೋಸೆಯನ್ನು ಸುಲಭವಾಗಿ ತೆಗೆಯಲು ಬರುತ್ತದೆ. ನೋಡಿ, ಈ ದೋಸೆ ಹಿಟ್ಟಿನ ಹದವು ಈ ರೀತಿಯಾಗಿ ನೀರಾಗಿದ್ದರೆ ಬೇಕಾದ ರೀತಿಯಲ್ಲಿ ದೋಸೆಯನ್ನು ದಿಢೀರಂತ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ದೋಸೆಯನ್ನು ಎರೆದು ಅದಕ್ಕೆ ಮುಚ್ಚಳವನ್ನು ಮುಚ್ಚಿ 2 ಕಡೆ ಬೇಯಿಸಿದರೆ
ತುಂಬ ರುಚಿಯಾಗಿಯೂ ಇರುತ್ತದೆ, ಗರಿಗರಿಯಾಗಿಯೂ ಮಾಡಿಕೊಳ್ಳಬಹುದು. ಈ ದೋಸೆಯನ್ನು ಬಾಣಂತಿಯರಿಗಷ್ಟೇ ಅಲ್ಲದೆ ಉಳಿದ ಸದಸ್ಯರು ತಿನ್ನಬಹುದಾದ್ದರಿಂದ ಮನೆ ಜನರಿಗೆಲ್ಲ ಇದೇ ದೋಸೆಯನ್ನು ಮಾಡುವುದರಿಂದ ಇದರ ಜೊತೆಗೆ ಬಾಳೆಹಣ್ಣಿನ ರಸಾಯನವನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬಾಳೆಹಣ್ಣು ತುಂಬ ಇದ್ದವಾಗ ನಾವು ಇದಕ್ಕೆ ಬಾಳೆಹಣ್ಣು ಕಾಯಾಲು ಅಂತ ಹೇಳೋದು. ಬಾಳೆಹಣ್ಣನ್ನು ಈ ರೀತಿಯಾಗಿ ಹೆಚ್ಚಿಟ್ಟುಕೊಂಡು ಅದಕ್ಕೆ ಸಿಹಿ ತಕ್ಕಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿಕೊಂಡು ತೆಂಗಿನಕಾಯಿಯೊಟ್ಟಿಗೆ ಏಲಕ್ಕಿಯನ್ನು ರುಬ್ಬಿ ಸ್ವಲ್ಪ ಉಪ್ಪು, ಸಿಹಿಯಾಗುವಷ್ಟು ಬೆಲ್ಲ ಅಥವಾ ಸಕ್ಕರೆ ಇವೆರಡನ್ನು ಸೇರಿಸಿ ಈ ರೀತಿಯಾಗಿ ಮಿಶ್ರ ಮಾಡಿಕೊಂಡರೆ ದೋಸೆ, ಇಡ್ಲಿಯ ಜೊತೆಗೆ ಬಾಳೆಹಣ್ಣಿನ ಕಾಯಾಲು ಅಥವಾ ರಸಾಯನವು ತುಂಬ ರುಚಿಯಾಗಿರುತ್ತದೆ. ಈ ರೀತಿಯಾಗಿ ಬಾಣಂತಿಯರಿಗಷ್ಟೇ ಅಲ್ಲದೆ ಉಳಿದವರು ಬೆಳಗಿನ ತಿಂಡಿಗೆ ಸುಲಭವಾಗಿ ಮಾಡುವಂತಹ ಇಂತಹ ವಿವಿಧ ದೋಸೆಗಳ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನೀವು ಬಾಣಂತಿಯರಿಗೆ ಯಾವ್ಯಾವ ರೀತಿಯ ಅಡುಗೆಗಳನ್ನು ಮಾಡುತ್ತೀರಿ ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ಧನ್ಯವಾದಗಳು.